ಹಲೋ ನಮಸ್ಕಾರ, ಹೇಗಿದ್ದೀರಿ? ಕೂರ್ಬಸ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾನು ಕಿಶೋರ್ ರೈ ಕತ್ಲಕಡೆ. ಈಗ ನಾನು ಕುಶಾಲನಗರದ ಸೈರಸ್ ಆಸ್ಪತ್ರೆಯ ಮುಂಭಾಗದಿಂದ ಈ ಕಂಟೆಂಟ್ ಅನ್ನು ಮಾಡ್ತಾ ಇದ್ದೀನಿ. ಆಸ್ಪತ್ರೆಯ ಮುಂದೆ ಏನ್ ಮಾಡ್ತಾ ಇದ್ದಾನೆ ಅಂತ ಪ್ರಶ್ನೆ ನಿಮಗೆ ಬರ್ಬೋದು. ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಇವತ್ತು ಇಲ್ಲಿ ಸೇರ್ತಾ ಇದ್ದೇವೆ. ಕೊಡಗು ಮಾಧ್ಯಮ ಸ್ಪಂದನ ಜೊತೆಗೆ ಸೈರಸ್ ಆಸ್ಪತ್ರೆ, ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇವರೆಲ್ಲರ ಸಹಭಾಗಿತ್ವದಲ್ಲಿ ರಕ್ತದಾನ ಶಿಬಿರ ಆಗ್ತಾ ಇದೆ. ರಕ್ತದಾನ ಮಹಾದಾನ ಅಂತ ನಾವು ಹೇಳ್ತಾ ಇರ್ತೇವೆ. ಎಲ್ಲ ಕಡೆ ರಕ್ತದ ಕೊರತೆ ಇದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ರಕ್ತದ ಅಗತ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಕೊರತೆ ಉಂಟಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೇರೆ ಬೇರೆ ಕಡೆ ಕ್ಯಾಂಪ್ಗಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಪತ್ರಕರ್ತರು ಸೇರಿ ಪತ್ರಕರ್ತರ ವೇದಿಕೆ ಮೂಲಕ, ಮಾಧ್ಯಮ ಸ್ಪಂದನದ ಮೂಲಕ ಕ್ಯಾಂಪ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ. ನಾನು ಕೂಡ ಬ್ಲಡ್ ಕೊಡ್ತೇನೆ, ಜೊತೆಗೆ ಆರೋಗ್ಯ ತಪಾಸಣೆ ಶಿಬಿರ ಕೂಡ ಆಗ್ತಾ ಇದೆ. ಹೆಚ್ಚು ಈಗ ಮಾತಾಡೋದಿಲ್ಲ, ಒಳಗೆ ಹೋಗ್ತಾ ಏನೇನಾಗ್ತಾ ಇದೆ, ಯಾರೆಲ್ಲ ಬಂದಿದ್ದಾರೆ, ನಮ್ಮ ಸ್ನೇಹಿತರೆಲ್ಲ ಇರೋದು ಒಳಗೆ, ಯಾರು ಇದ್ದಾರೆ ಅವ್ರನ್ನೆಲ್ಲ ಮಾತಾಡಿಸ್ತಾ ಕಂಟೆಂಟ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಫಾಲೋ ಮಾಡಿ. ಸೈರಸ್ ಆಸ್ಪತ್ರೆಯ 2ನೇ ಮಹಡಿಯಲ್ಲಿ ರಕ್ತದಾನ ಶಿಬಿರ ಆಗ್ತಾ ಇರೋದು. ಕೆಳಗೆ ಗ್ರೌಂಡ್ ಫ್ಲೋರ್ ನಲ್ಲಿ ಆರೋಗ್ಯ ತಪಾಸಣೆ ಆಗ್ತಾ ಇದೆ. ಹೃದಯ ಸಂಬಂಧಿ ಬೇರೆ ಬೇರೆ ತಪಾಸಣೆ ಆಗ್ತಾ ಇದೆ. ಅದರ ಬಗ್ಗೆ ನೆಕ್ಸ್ಟ್ ಡೀಟೇಲ್ ಕೊಡ್ತೇನೆ. 2ನೇ ಫ್ಲೋರ್ ನಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗ್ತಾ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದರ ಡೀಟೇಲ್ಸ್ ಅಲ್ಲಿ ಯಾರು ಇದ್ದಾರೆ, ಪ್ರಕ್ರಿಯೆ ಹೇಗಿರುತ್ತೆ ತೋರಿಸ್ತೀನಿ, ಬನ್ನಿ. ಈಗ ನಾನು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀನಿ. ಸೈರಸ್ ಆಸ್ಪತ್ರೆಯ 2ನೇ ಮಹಡಿ. ಇಲ್ಲಿ ಮೇಲೆ ಬರ್ತಾ ಇದ್ದಾಗೆ ಒಂದು ಕೌಂಟರ್ ಇದೆ. ಅಲ್ಲಿ ಬಹುಶಃ ಯಾರು ಡೊನೇಟ್ ಮಾಡ್ತಾರೆ ಅವರು ಎಂಟ್ರಿ ಮಾಡ್ತಿರೋದು ಅನ್ಸುತ್ತೆ. ಬನ್ನಿ, ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಏನಾಗ್ತಾ ಇದೆ ಅಂತ. ಸ್ಟೆಪ್ ಹತ್ತಿ ಬಂದಂಗೆ ಮೇಲೆಗೆ ಫಸ್ಟ್ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಇಲ್ಲೊಂದು ಎಂಟ್ರಿ ಇದೆ, ಅಲ್ಲೊಂದು ಎಂಟ್ರಿ ಇದೆ. ಮೊದಲು ಇಲ್ಲಿ ಏನು ವಿಷಯ ಗೊತ್ತಿಲ್ಲ, 2 ಕಡೆ ಎಂಟ್ರಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ. ನನ್ನ ಹೆಸರು ಕೊಡ್ಬೇಕಾ? ಹೆಸರೇನು? ಕಿಶೋರ್ ಬಿಜೆ. ಇಲ್ಲಿಂದ ತಗೊಂಡು ಈಗ ಮುಂದೆ ಹೋಗ್ಬೇಕಂತ ಇಲ್ಲೊಂದು ಕೌಂಟರ್ ಇದೆ. ಏನು ಮಾಡ್ತಾರೆ ಗೊತ್ತಿಲ್ಲ ನಿಮ್ಗ. ಫಾರ್ಮ್ ಎಲ್ಲ ಎಂಟ್ರಿ ಮಾಡಿ ಡೀಟೇಲ್ಸ್ ಎಲ್ಲ ಕೊಟ್ಟು, ಆ್ಯಂಡ್ ಇದೊಂದು ಪೌಚ್, ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, ಅವ್ರದ್ದು ವೈದ್ಯಕೀಯ ಭಾಷೆಯಲ್ಲಿ ಒಂದು ಪೌಚ್ ಅಂತ ನಾನು ಹೇಳ್ತಾ ಇದ್ದೇನೆ. ಇದನ್ನು ತಗೊಂಡೋಗಿ ಕೊಡಬೇಕು. ಅವ್ರ ಕೈಗೆ ಚುಚ್ಚಿ ಸಿಂಕ್ ತೆಗಿತಾರೆ. ನೋಡುವ, ಅಲ್ಲಿ ಪಿಲ್ಲೋ ಕೊಡೋದಿಲ್ಲ, ಬೆಡ್ಡಿಂಗ್ ಇರುತ್ತಲ್ಲ. ರಕ್ತ ತೆಗಿತಿದ್ದಾರೆ. ನಿಮ್ಮ ಹೆಸರು ಮೇಡಮ್? ಪವಿತ್ರ ಎಂಬಿ, ಮಡಿಕೇರಿ. ಓಕೆ. ನೋವಾಗದಂಗೆ ಚುಚ್ಚಬೇಕು. ನೋಡುವ, ನೋವಾಗದ ರೀತಿಯಲ್ಲಿ ಚುಚ್ತಾರಂತೆ. ನೋಡುವ, ಬಟ್ ನಿಮ್ಮ ಸೂಜಿ ನೋಡ್ತೀವಿ ಭಯ ಆಗುತ್ತೆ. ಹೇಳ್ಬೇಡಿ ಅಷ್ಟೇ. ಎಲ್ಲಿ ಕೊಯ್ಸರಿ ಮಾಡ್ತಿರೋದಾ? ಚುಚ್ಚಿಬಿಟ್ಟು ಪ್ಲಾಸ್ಟರ್ ಹೊಡಿಸಿದ್ರೆ ಕೈಗೆ ಚುಚ್ಚಿ ಪ್ಲಾಸ್ಟರ್ ಹೊಡ್ತಿದ್ರು. ಬ್ಲಡ್ ಬ್ಯಾಂಕಲ್ಲೇ ವರ್ಕ್ ಮಾಡೋದಂತೆ, ಇವರೇ ಬ್ಲಡ್ ಕೊಟ್ಟಿಲ್ಲ ಮೇಡಮ್. ವಿಷಯ ಅಂತ ಗೊತ್ತಾ? ನಾವೀಗ ಬ್ಲಡ್ ಕೊಡೋಕೆ ಬಂದಾಗ ಅಲ್ಲಿ ಪ್ರೊಸೀಜರ್ ಎಲ್ಲ ತೋರಿಸ್ದೆ. ಇಲ್ಲಿ ಬಂದ ನಂತರ ಮೊದಲಿಗೆ ನಮ್ಮ ರಕ್ತದೊತ್ತಡ ಪರೀಕ್ಷೆ ಮಾಡ್ತಾರೆ. ಅದು ನಾರ್ಮಲ್ ಇದ್ದರೆ ಮಾತ್ರ ತಗೊಳ್ಳೋದು, ಹೆಚ್ಚು ಕಮ್ಮಿ ಇದ್ದಾಗ ಅವಾಯ್ಡ್ ಮಾಡ್ತಾರೆ ಅಥವಾ ರೆಸ್ಟಿಗೆ ಹೇಳ್ತಾರೆ. ಬಂದು ಅವ್ರು ನಮ್ಮ ನರನೆಲ್ಲ ಹುಡುಕಿ ನರಕ್ಕೆ ಚುಚ್ತಾರೆ. ಚುಚ್ಚಿದ ನಂತರ ಪೇಯ್ನೇನು ಆಗೋದಿಲ್ಲ, ನೋಡೋಕೆ ನಿಮಗೆ ದೊಡ್ಡ ಥರ ಕಾಣ್ತಾರೆ. ನಾನು ಜಸ್ಟ್ ಆಗಲೇ ತಮಾಷೆ ಮಾಡಿದಷ್ಟೇ ಅವ್ರನ್ನ. ಸಣ್ಣದಾಗಿ ಒಂದು ಸೂಜಿ ಚುಚ್ಚಿದಾಗ ಏನಾಗುತ್ತೆ ಅದೇ ಆಗುತ್ತೆ. ಅದಾದ ನಂತರ ಒಂದಷ್ಟು ಕೈಗೆ ಒಂದು ಬಾಲ್ ಕೊಡ್ತಾರೆ ಪಂಪ್ ಮಾಡಲಿಕ್ಕೆ. ಅಷ್ಟೇ, ಅದರ ಪಾಡಿಗೆ ರಕ್ತ ಹೋಗ್ತಾ ಇರುತ್ತೆ. ಅದು ಎಷ್ಟು 350 ml ಫಿಲ್ ಆದಂಗೆ ತೆಗಿತಾರೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಂತೇನಿಲ್ಲ. ನಾನು ಇದು 26ನೇ ಬಾರಿ ಕೊಡ್ತಾ ಇರೋದು. ನಾನು ಯಾವಾಗ NCCಯಲ್ಲಿ ಇದ್ದಾಗಿಂದ ಶುರು ಮಾಡಿದ್ದೀನಿ, 2011-12 ಆ ಟೈಮಲ್ಲಿ.
ನಂತರ ರೆಗ್ಯುಲರಾಗಿ ಕೊಡ್ತಾ ಇದ್ದೆ. ಮಿಡ್ಲಲ್ಲಿ ಸ್ವಲ್ಪ ಬ್ರೇಕ್ ಆಯಿತು ನನ್ನ ಹೆಲ್ತ್ ಇಶ್ಯೂ ಕಾರಣಕ್ಕಾಗಿ. ಅದಾದ ನಂತರ 4 ತಿಂಗಳಿಗೊಮ್ಮೆ 3.5-4 ತಿಂಗಳಿಗೆ ಆ ರೀತಿ ಕೊಡ್ತಾ ಇರ್ತೀನಿ. ಯಾರು ಭಯ ಪಡಬೇಕಾದಂಥ ಅಗತ್ಯ ಏನಿಲ್ಲ, ಕೂಲ್ ಆಗಿರ್ಬೋದು ಅಷ್ಟೇ. ರಕ್ತದಾನ ಮಾಡಿದಂತಹ ಅಮ್ಮ ಮಗಳು ನನ್ನ ಜೊತೆಗಿದ್ದಾರೆ. ಅಮ್ಮ ಮಗಳು, ನಿಮ್ಮ ಹೆಸರು ಮೇಡಮ್? ಆಶಾ ಕೆದಂಬಾಡಿ. ಚಾರ್ವಿ ಕೆತಂಬಾಡಿ. ಡೊನೇಟ್ ಮಾಡೋಕ್ಕೋಸ್ಕರ ಗೋಣಿಕೊಪ್ಪದಿಂದ ಕುಶಾಲನಗರಕ್ಕೆ ಬಂದಿದ್ದು. ನೀವು ಫಸ್ಟ್ ಟೈಮ್ ಮಾಡ್ತಿರೋದು? ಇಲ್ಲ ಸೆಕೆಂಡ್ ಟೈಮ್. ಫಸ್ಟ್ ಟೈಮಲ್ಲಿ ನವಂಬರಲ್ಲಿ ಗೋಣಿಕೊಪ್ಪದಲ್ಲಿ ಕೊಟ್ಟಿದ್ರೆ ಇವರು ಅರುಣ್ ಅವರ ಇದರಲ್ಲಿ ಮಾಧ್ಯಮ ಸೇಮ್ ಇದಕ್ಕೆ ಮಾಧ್ಯಮ ಸ್ಪಂದನದಲ್ಲಿ. ಹಾಗೆ ಅವರು ಫೋನ್ ಮಾಡಿ ಹೇಳಿದರು, ಹೀಗೀಗೆ ಮೇಡಮ್ ಕುಶಾಲನಗರದಲ್ಲಿ ಸೈರಸ್ ಹಾಸ್ಪಿಟ್ಲಲ್ಲಿ ಇದೆ ಅಂತ, ಬರ್ತೀರಾ ಅಂತ. ಸರಿ ನಾನು ಬರ್ತೀನಿ ಅಂತ ಹೇಳಿದೆ. ಮಗಳು ಆಗತ್ತಾನೆ ಎಕ್ಸಾಮ್ ಮುಗಿಸಿ ಮನೆಗೆ ಬಂದಿದ್ಲು. ಅವಳ ಅಮ್ಮ ನಾನು ಕೊಡ್ತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಬಂದಿದ್ವಿ. ಅನೇಕ ಮಹಿಳೆಯರು ಭಯ ಇರುತ್ತೆ, ಆತಂಕ ಇರುತ್ತೆ, ಹೇಗೆ ಮಾಡೋದು, ಮಾಡಿದ ನಂತರ ಹೇಗಾಗುತ್ತೆ ಅಂತ. ನಿಮ್ಗೆ ಆ ಫಿಯರ್ ಇತ್ತು ಸ್ಟಾರ್ಟಿಂಗ್ ಮಾಡೋದು? ಇಲ್ಲ ನಾನು ಕಾಲೇಜ್ ಡೇಸಲ್ಲಿ ಒಂದ್ಸತಿ ಕೊಟ್ಟಿದ್ದೆ. ಅಂದರೆ ಅದು ಎಮರ್ಜೆನ್ಸಿ ಇದರಲ್ಲಿ ನನ್ನ ಫ್ರೆಂಡುದು ಅಮ್ಮನಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಸೊ ಆಗ ಇಮಿಡಿಯೇಟ್ ಅವರು ಹಾಸ್ಪಿಟ್ಲಲ್ಲಿ ಇದು ಮಾಡಿದರು. ಆಗ ಅವ್ರು ಹೇಳಿದರು, ನೀವು ಯಾರಾದರೂ ಕೊಡೋವ್ರನ್ನ ಕರ್ಕೊಬಂದರೆ ಮಾತ್ರ ನಿಮಗೆ ನಾವು ಬ್ಲಡ್ ಕೊಡೋದು ಅಂತ. ಸೊ ಆ ಟೈಮಲ್ಲಿ ನಾನು ಹೋಗಿ ಕೊಟ್ಟಿದ್ದೆ ಡಿಗ್ರಿ ಇದರಲ್ಲಿ. ಸೊ ಅಲ್ಲಿಂದ ನನಗದು ಏನಾಗಲ್ಲ ಅಂತ ಗೊತ್ತಿತ್ತು. ಸೊ ಅದಕ್ಕೆ ಇದೊಂದು ನಮ್ಮದೊಂದು ಅಳಿಲು ಸೇವೆ ಅಂತೇಳಿ ಬರೀ ಒಂದು 350 ml ಅಷ್ಟೇ ನಾವು ಕೊಡ್ತಾ ಇರೋದು. ಸೊ ಅದಕ್ಕೆ ಇಷ್ಟು ದೊಡ್ಡ ಶರೀರಕ್ಕೆ ಆ 350 ml ಏನೂ ಇದಿಲ್ಲ ಅಂತೇಳಿ ಹಾಗೆ. ಇದು 3ನೇ ಬಾರಿ? ಹಾಂ 3ನೇ ಬಾರಿ. ಆವಾಗ ಅದು ಜಸ್ಟ್ ಹಾಗೆ ಇದರಲ್ಲಿ ಇದು 3ನೇ ಬಾರಿ. ಹಾಗೇನಿರಲಿಲ್ಲ, ಖುಷಿ ಆಯಿತು. ಏನೋ ಒಂದು ಮಾಡ್ಬೋದಾಗಿತ್ತಲ್ಲ ಅಂತ, ಈ ವಯಸ್ಸಲ್ಲಿ ಏನೋ ಒಂದು ಸಹಾಯ ಮಾಡ್ಬೋದಲ್ಲ ಅಂತ ಖುಷಿ ಆಯಿತು ಅಷ್ಟೇ. ಇನ್ನು ನೆಕ್ಸ್ಟ್ ಇನ್ನು ಸಮಾಜದಲ್ಲಿ ಹೋಗ್ಬೇಕಲ್ಲ, ಇದೆಲ್ಲ ಏನು ಭಯ ಅಂತ ಹೇಳ್ಕೊಂಡು ಮುಂದೆ ಹೋಗ್ಬೇಕಷ್ಟೇ. ಈಗ ಸೆಕೆಂಡ್ PUC ಆಯಿತು, ಇನ್ನು ನೆಕ್ಸ್ಟ್ ಕಾಲೇಜಿಗೆ ನೋಡಬೇಕೀಗ. ಅನೇಕ ಮಂದಿ ಯೂಸ್ ಇರ್ತಾರೆ, ಕೊಡಬೇಕು ಅಂತ ಮನಸ್ಸು ಇರುತ್ತೆ, ಅದು ಭಯ ಇರುತ್ತೆ. ಈಗ ನೀವು ಸೆಕೆಂಡ್ PUC ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಿ, ಏನು ಸಜೆಷನ್ ಕೊಡ್ತೀರಿ ಅವರಿಗೆ? ಅದೇನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಏನೋ ಒಂದು ಮಾಡ್ಬೋದಲ್ಲ ಈ ವಯಸ್ಸಿಗೆ. ಸೊ ಮುಂದೆ ಬರಬೇಕು, ಅದು ಅಷ್ಟೆಲ್ಲ ಭಯ ಪಡಬಾರ್ದು ಅಂತ ಅಂದ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು, ಇಬ್ರಿಗೂ ಒಳ್ಳೆದಾಗಲಿ. ಇವನ್ ನನ್ನ ಮಗನೂ ಅವ್ನು ಚಿಕ್ಕವನು, ಇವಾಗ 9th ಸ್ಟ್ಯಾಂಡರ್ಡ್ ಅಲ್ಲ, 9 ಇಯರ್ಸ್. ಅವನು ನಾನು ಕೊಡ್ಬೋದು ಅಂತ ಕೇಳ್ದ. ನನ್ನದೆಲ್ಲ ನಿನಗೆ 18 ಇಯರ್ಸ್ ಆಗಿದ್ಮೇಲೆ ನಿನಗೆ ಕೊಡೋಕ್ಕೆ ಅಂತ. ಯಾಕೆಂದರೆ ಲಾಸ್ಟ್ ಟೈಮ್ ಗೋಣಿಕೊಪ್ಪದಲ್ಲಿ ಕೊಡಬೇಕಾದ್ರೆ ಅವನ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದೆ. ಸೊ ಅವನು ಜ್ಯೂಸು ಫ್ರೂಟ್ಸ್ ಎಲ್ಲ ಕೊಡ್ತಾರಲ್ಲ, ಅದಕ್ಕೋಸ್ಕರ ಪಾರಕ್ಕೆ ಕಾದ್ಕೊಂಡಿದ್ದೆ. ಮತ್ತು ನಾನು ಕೊಡ್ತೀನಿ ಅಂತೇಳಿ ಅದಕ್ಕೆ ನೆಕ್ಸ್ಟ್ 18 ಇಯರ್ಸ್ ಹೊತ್ತಿಗೆ ಅವನು ಕರ್ಕೊಬಂದು ಏನೋ ಒಂದು ಇದು ಮಾಡೋಣ ಅಂತ. ಫ್ಯೂಚರ್ಲಿ ಒಂದೇ ಮನೆಯಿಂದ 3 ಕೊಡಲಿಕ್ಕೆ ರೆಡಿ ಆಗಿದ್ದೀವಿ. ಏನು ತೊಂದರೆ ಇಲ್ಲ. ನಾನು ಈಗ ಆರಾಮಲ್ಲೇ ಇದ್ದೀನಿ. ನನಗೆ 46 ಇಯರ್ಸ್. ನನಗೇನು ತೊಂದರೆ, ಏನು ಭಯ ಇದಿಲ್ಲ. ಬಟ್ ಮನೆಯಲ್ಲಿ ಬೇಡ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಬಟ್ ಅವ್ರಿಗೆ ಅಲ್ಲಿಗೆ ಮಾತು ನಿಲ್ಲಿಸಿ ಸೀದಾ ಬಂದು ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಏನು ತೊಂದರೆ ಇಲ್ಲ. ಸೊ ನಿಮ್ಮ ಹೆಸರು? ಚಂದ್ರಶೇಖರ್ ಅಂತೇಳಿ, ಕುಶಲ. ಇದು 3ನೇ ಸಲ ಕೊಡ್ತಾ ಇರೋದು. ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಹಾಗೆ ಮುಂದೆ ಈ ಕಡೆ ಇದ್ದಾರೆ, ನೋಡೋಣ. ಅಣ್ಣ ನೀವು ಕೊಟ್ರಾ? ನಿಮ್ಮ ಹೆಸರು? ಅರುಣ ಅಂತ. ಎಲ್ಲಿ ಹೋಗ್ತಿದ್ರು? ನಾವು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹಾಂ, ರಜೆ ಇಲ್ಲ, ಡ್ಯೂಟಿ ಮೇಲೆ ಇದ್ದೀನಿ. ಮತ್ತು ಬ್ಲಡ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೆ. ಎಷ್ಟನೇ ಬಾರಿ ಕೊಡ್ತಾ ಇರೋದು? ಇದು 4ನೇ ಬಾರಿ ಕೊಡ್ತಾ ಇರೋದು. ಎಲ್ಲಿ ಇಬ್ಬರು ಇದ್ದಾರೆ. ನಿಮ್ಮ ಹೆಸರು? ಅಶ್ವಕ್ ಅಂತ. ಅಶ್ವಕ್. ಎಷ್ಟನೇ ಸಲ? ಇದು ಫಸ್ಟ್ ಟೈಮ್. ಈ ಮೊದಲು ಕೊಡಬೇಕು ಅಂತ ಅನಿಸಿರ್ಲಿಲ್ವಾ? ಇಲ್ಲ, ನಮಗೆ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್. ಹೇಗಿತ್ತು ಫಸ್ಟ್ ಟೈಮ್ ಕೊಡ್ತಿರೋ ಎಕ್ಸ್ಪೀರಿಯನ್ಸ್? ಯಾಕಂದರೆ ಫಸ್ಟ್ ಟೈಮ್ ಕೊಡುವಾಗ ಒಂದು ಸಹಜವಾಗಿ ಭಯ ಇದ್ದೇ ಇರುತ್ತೆ. ನಿಮಗೇನು ಆ ಥರ ಭಯ ಆಯ್ತಾ? ಮನೆಗೆ ಗೊತ್ತಾ ಕೊಡ್ತಿದ್ದೀನಿ ಅಂತ? ಇಲ್ಲ. ಗೊತ್ತಾದರೆ ಬೈತಾರೆ. ಬೈಯಂಥದ್ದೇನಿಲ್ಲ. ನಾನು 26 ಸಲ ಕೊಟ್ಟಿದ್ದೀನಿ. ಚೆನ್ನಾಗಿದೆ, ಒಳ್ಳೆದಾಗಲಿ. ನಿಮ್ಮದು ಕೊಟ್ರಾ? ಸಾಯಿದ್ ಇಲ್ಲೇನೆ ಫಸ್ಟ್ ಟೈಮ್ ಇದೆ. ಯೂತ್ಗೆ ಏನು ಹೇಳ್ತೀರಿ? ಏನು ಕೊಡಬೇಕು, ಒಳ್ಳೇದು ಕೊಟ್ಟರೆ ಏನಾಗಿಲ್ಲ, ಆ ಥರ ತೊಂದರೆ ಏನಿಲ್ಲ. ಒಳ್ಳೇದು ಹೌದು. ಜಾಸ್ತಿ ಇರ್ತದಲ್ಲ, ಕಮ್ಮಿ ಆಯ್ತದೆ ಅಷ್ಟೇ. ಹೌದು, ಜಾಸ್ತಿ ಇರೋದಿಲ್ಲ. ನಮ್ಮ ಬಾಡಿಲಿ ಎಷ್ಟು ಬೇಕು ಅಷ್ಟೇ ಇರುತ್ತೆ. ಆದರೆ ಹಳೆ ಬ್ಲಡ್ ಹೋಗಿ ಹೊಸ ಬ್ಲಡ್ ಬರುತ್ತೆ. ಹೌದು. ಹಾಗೆ ಇನ್ನೊಬ್ರು ಇದ್ದಾರೆ. ಅಣ್ಣ ನಿಮ್ಮ ಹೆಸರು? ಸಚಿನ್ ಅಂತ, ನಂಜರಪಟ್ಟಣ.
ಎಷ್ಟನೇ ಬಾರಿಗೆ? ಇದು ಮೂರನೇ ಸಲ. ಮೂರನೇ ಈ ಮೊದಲು ಸುಮಾರು ವರ್ಷ ಹಿಂದೆನಾ ಅಲ್ಲ recent? 2 ವರ್ಷ ಹಿಂದೆ ಕೊಟ್ಟಿದ್ದೆ. ರೆಗ್ಯುಲರ್ ಆಗಿ ಕೊಟ್ಟರೆ ಏನಾಗಲಿಕ್ಕಿಲ್ಲ. ರೆಗ್ಯುಲರ್ ಕೊಟ್ಟರೆ ಹ್ಯಾಬಿಚುವಲ್ ಆಗಿಬಿಡ್ತೀವಿ ನಾವು. ಇದು ಸುಮಾರು ವರ್ಷ ಆದಮೇಲೆ ಸುಸ್ತು ಅನಿಸುತ್ತೆ ಅಷ್ಟೇ. ತೊಂದರೆ ಇಲ್ಲ, ಕೊಡ್ಬೋದು. ಒಳ್ಳೆಯದಾಗಲಿ. ಸರ್ ನಿಮ್ಮ ಹೆಸರು? ಸುನೀಲ್. ಸುನೀಲ್. ಕುಶಾಲನಗರ. ಯಾ ಕುಶಾಲನಗರ. ಎಷ್ಟನೇ ಬಾರಿ ಕೊಡ್ತಾ ಇರೋದು? ಈ ಮೊದಲು ಕೊಟ್ಟಿದ್ರೆ ಅಥವಾ ಇದು ಫಸ್ಟ್? ಸುಮಾರು ಟೈಮ್ ಕೊಟ್ಟಿದ್ದೀನಿ. ಎಷ್ಟು ಅಂದಾಜು? ಒಂದು ವರ್ಷದಲ್ಲೂ 4 ಟೈಮ್ಸ್. 4 ಟೈಮ್. 4 ಬಾರಿ ಕೊಟ್ಟಿದ್ದಾರೆ. ಈ ಹಿಂದೆ ಯಾವಾಗ ಪ್ರೀವಿಯಸ್ ಟೈಮ್ ಕೊಟ್ಟಿದ್ದು? ಪ್ರೀವಿಯಸ್ ಯಾವಾಗ ಕೊಟ್ಟಿದ್ರಿ ಅಂತ? ಪ್ರೀವಿಯಸ್ ಇಲ್ಲಿ ಅದು ಏನದೆ 6 ಮಂತ್ ಆಗಿದೆ ಅಂದಾಜಾಗ 6 ಮಂತ್ ಆಗಿದೆ. ಏನು ಬಿಸ್ನೆಸ್ ಮಾಡ್ತಿದ್ರೆ ಏನು? ಬಿಸ್ನೆಸ್ ಮಾಡ್ತೀನಿ ಕುಶಾಲನಗರ. ಸೊಸೈಟಿಗೆ ಏನು ಕಾಲ್ ಕೊಡ್ತೀರಿ? ಜಸ್ಟ್ ಡೊನೇಟ್ ಬ್ಲಡ್, ಇಟ್ ವಿಲ್ ಸೇವ್ ಅನದರ್ ಲೈಫ್. ನೋ ಪ್ರಾಬ್ಲಮ್. ಎವ್ರಿ 3 months we have to give blood. It will save to another person life for at emergency time. ಕರವೆಯ ಪ್ರಮುಖರು ದೀಪಕ್ ಅವರು ಇದ್ದಾರೆ. ದೀಪಕಣ್ಣ, ಎಷ್ಟನೇ ಬಾರಿ ಕೊಡ್ತಿರೋದು ನೀವು? ನಾನೀಗ ಸುಮಾರು 40ನೇ ಬಾರಿ ನನ್ನ ರಕ್ತದಾನವನ್ನು ಮಾಡ್ತಾ ಇದ್ದೀನಿ. 40ನೇ ಬಾರಿ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದೆ ಯಾವ ವರ್ಷದಿಂದ? ಸುಮಾರು 14-15 ವರ್ಷದ ಹಿಂದೆ ಒಂದು ಆಸ್ಪತ್ರೆಯಲ್ಲಿ, ನಮ್ಮ ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡ್ತಾಯಿದ್ರು. ಆ ಸಂದರ್ಭದಲ್ಲಿ ಕೊಟ್ಟರೆ ಏನಾಗುತ್ತೋ ಒಂದು ಭಯ ಇತ್ತು. ಕೊಟ್ಟ ಮೇಲೆ ಅದರದ್ದು ಉಪಯೋಗ ನಮ್ಗೆ ಅರ್ಥ ಆಯಿತು. ಈಗ ರೆಗ್ಯುಲರ್ ಕೊಡ್ತಾ ಇದ್ದೀರಾ? ಈಗ ಎಲ್ಲಿ ಯಾರೇ ಕ್ಯಾಂಪ್ ಮಾಡಿದ್ರು, ಸಂಘಟನೆ ಇರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಯಾರೇ ಮಾಡ್ತಾ ಇರ್ಬೋದು, ಅಲ್ಲಿಗೆ ಹೋಗಿ ರಕ್ತದಾನವನ್ನು ಮಾಡ್ತಾ ಇದ್ದೀನಿ. ಎಷ್ಟು ಟೈಮಿಗೆ ಒಂದ್ಸಲ ಕೊಡ್ತಾ ಇದ್ದೀನಿ? ಕರೆಕ್ಟಾಗಿ 3 ತಿಂಗಳು ಆಗೋದನ್ನೇ ಕಾಯ್ತೀನಿ. ಅದರ ಮೇಲೆ ಕ್ಯಾಂಪ್ ಆಗೋ ದಿವಸಗಳು ಮಾತ್ರ ಡಿಫರೆನ್ಸ್ ಇರುತ್ತೆ ಅಷ್ಟೇ. ಆ ದಿವಸದೊಳಗೆ ಕೊಡ್ತಾ ಇದ್ದೀನಿ. ಇನ್ನೊಂದು, ಈ ರಕ್ತ ಕೊಟ್ಟ ನಂತರ ಹೇಗಿರುತ್ತೆ ಅಂತ ಅನೇಕರಿಗೆ ಬೇರೆ ಬೇರೆ ರೀತಿಯಾದಂಥ ಕಲ್ಪನೆಗಳಿರುತ್ತೆ. ನೀವು 40 ಬಾರಿ ಕೊಟ್ಟ ಕಾರಣಕ್ಕೆ ನಿಮ್ಮನ್ನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಮ್ಮೆ ಡೊನೇಟ್ ಮಾಡಿದ ನಂತರ ನಮ್ಮ ಬಾಡಿಯಿಂದ ರಕ್ತ ತೆಗೆದ ನಂತರದಲ್ಲಿ ನಮ್ಮ ಬಾಡಿಯಲ್ಲಿ ಯಾವ ರೀತಿಯಾದಂತಹ ಫೀಲಿಂಗ್ ಆಗುತ್ತೆ? ರಕ್ತ ಕೊಟ್ಟಾಗ ಡಾಕ್ಟ್ರು ಒಂದು ಸಣ್ಣ ಸಲಹೆಗಳನ್ನ ಕೊಡ್ತಾರೆ. ಬಿಸಿಲಿಗೆ ಓಡಾಡಬೇಡಿ, ಮತ್ತು ಆ ಕೊಟ್ಟಂಥ ದಿನಗಳಲ್ಲಿ ಯಾವುದೇ ದುಶ್ಚಟಗಳಿಗೆ ಕೈ ಹಾಕಬೇಡಿ ಅಂತ ಅಷ್ಟೇ. ಅದನ್ನು ಫಾಲೋ ಮಾಡಿಕೊಂಡ್ರೆ ಸಾಕು. ನಾವು ನಾರ್ಮಲಾಗಿ ಇರ್ತೀವಿ, ಹಾಗೇ ಇರ್ತೀವಿ. ಆದರೆ ಹಾರ್ಡ್ ಕೆಲಸನ ಒಂದು ದಿವಸದ ಮಟ್ಟಿಗೆ ಅವಾಯ್ಡ್ ಮಾಡಿದ್ರೆ ಸಾಕು, ಆರಾಮಾಗಿ ಇರ್ತೀವಿ. ಕೊಟ್ಟ ನಂತರ ನಾರ್ಮಲ್ಗಿಂತ ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ ಆಗುತ್ತೆ ಅನಿಸುತ್ತೆ. ನಿಜ. ಅದು ಆ ದಿವಸ ಸ್ವಲ್ಪ ಇದ್ರೂ ಮಾರನೇ ದಿನದಿಂದ ಅದರದ್ದು ಡಬಲ್ ಪವರಲ್ಲಿ ನಾವು ಕೆಲಸ ಮಾಡ್ಕೊಂಡಿರ್ಬೋದು. ನಮ್ಮ ಯುವ ಜನಾಂಗ ಇವತ್ತು ಇಂತಹ ರಕ್ತದಾನದಂತಹ ಮಹತ್ವದ ಒಂದು ವಿಚಾರಕ್ಕೆ ಬರಬೇಕು. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ವಿಚಾರಕ್ಕೆ ಜಗತ್ತಿನಲ್ಲಿ ಬದಲಿ ವ್ಯವಸ್ಥೆ ಇದೆ. ಕಣ್ಣಿರ್ಬೋದು, ಹಾರ್ಟ್ ಇರ್ಬೋದು, ಎಲ್ಲ ಕೂಡ ಸಿಗುತ್ತೆ. ಆದರೆ ರಕ್ತಕ್ಕೆ ಬದಲಿಯಾಗಿ ಇದುವರೆಗೆ ಏನೂ ಸಿಗ್ತಾ ಇಲ್ಲ. ನಮಗೆ ಲಕ್ಷದಲ್ಲಿ 5 ಜನ ಮಾತ್ರ ರಕ್ತದಾನ ಮಾಡುವಂಥ ಮನೋಭಾವನ ಹೊಂದಿದ್ದಾರೆ. ಅವ್ರ ಮನೇಲಿ ಸಮಸ್ಯೆ ಬಂದರೆ ಮಾತ್ರ ಅವ್ರಿಗೆ ಗೊತ್ತಾಗ್ತಿರೋದು. ಹಾಗಾಗಿ ಅದು ಇನ್ನಷ್ಟು ಹೆಚ್ಚಬೇಕು. ಮನುಷ್ಯನಿಗೆ ಮನುಷ್ಯ ಸಹಕಾರಿಯಾಗಬೇಕು. ಯುವ ಜನಾಂಗ ದುಶ್ಚಟಗಳಿಗೆ ಕೈ ಹಾಕದೆ ಇಂತಹ ಒಂದು ಸಮಾಜಮುಖಿ ಕೆಲಸದಲ್ಲಿ ಕೈ ಹಾಕಬೇಕು ಅಂತ ಕೇಳ್ಕೊಳ್ತೇನೆ. ಇಂಥ ವಿಷಯದಲ್ಲಿ ಮನುಷ್ಯ ಆಗದೆ ಪ್ರಾಣಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಬೇರೆ ಬೇರೆ ಆ್ಯಪ್ಗಳನ್ನ ಬಳಸ್ಕೊಂಡು ನಾವು ಹೆಲ್ಪ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಮನುಷ್ಯನ ರಕ್ತನೇ ಬೇಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು. ಕುಶಾಲನಗರ ಗ್ರಾಮಾಂತರ ಠಾಣೆಯ ಕುಮಾರಿ ಮೇಡಮ್ ಅವರಿದ್ದಾರೆ. ಮೇಡಮ್ ಅವರು ಕೂಡ ಇವತ್ತು ರಕ್ತದಾನ ಮಾಡಿದ್ದಾರೆ. ಮೇಡಮ್, ಇದು ಎಷ್ಟನೇ ಬಾರಿ ನಿಮ್ಮದು? ಬಹುಶಃ 5ನೇ ಸಾರಿ. 5ನೇ ಸಾರಿ. ನಾನಾಗಲೇ ಇನ್ನೊಬ್ಬರನ್ನ ಕೇಳ್ತಾ ಇದ್ದೆ, ಈ ಮಹಿಳೆಯರಿಗೆ ರಕ್ತದಾನ ಅಥವಾ ಈ ರೀತಿಯಾದಂಥ ಚಟುವಟಿಕೆಗಳು ಒಂದಷ್ಟು ಆತಂಕ, ಭಯ ಇದ್ದೇ ಇರುತ್ತೆ ಬೇರೆ ಬೇರೆ ಕಾರಣಗಳಿಂದಾಗಿ. ನಿಮಗೆ ಆರಂಭದಲ್ಲಿ ಕೊಡುವಾಗ ಆ ರೀತಿ ಭಯ ಇತ್ತಾ? ಬಹುಶಃ ಫಸ್ಟ್ ಇದ್ದಿರಬಹುದು, ಏನೋ ಅರಿವು ಕಡಿಮೆ ಇದ್ದಿರಬಹುದು. ಬಟ್ ಹಸ್ಬೆಂಡ್ ಇದ್ದಾರಲ್ಲ, 40 ಟೈಮ್ಸ್ ಅವ್ರು ಕೊಟ್ಟಿದ್ದಾರೆ. ಬಹುಶಃ ಅವ್ರನ್ನ ನೋಡುವಾಗಲಾದ್ರೂ ನಂಗೆ ಆ ಫೀಲಿಂಗ್ ಇತ್ತು. ಅದನ್ನು ಚೇಸ್ ಮಾಡಬೇಕು ಅಂತ 40 ಚೇಸ್ ಮಾಡಬೇಕಂತಲ್ಲ, ನಾನು ಮಾಡಬೇಕು. ರಕ್ತದಾನ ಮಹಾದಾನ ಕೊಡಬೇಕು. ಅವಕಾಶ ಸಿಗೋದು ಕಡಿಮೆ, ಎಲ್ಲೆಲ್ಲೋ ಇರುತ್ತೆ, ಡ್ಯೂಟಿಲಿ ಇರ್ತೀವಲ್ಲ. ಹಾಗಾಗಿ ಇವತ್ತು ಹತ್ರ ಇತ್ತಲ್ಲ ಅಂತ ಬೇಗ. ಮಹಿಳೆಯರಿಗೆ ಏನು ಸಜೆಸ್ಟ್ ಮಾಡ್ತೀರಿ ಈ ವಿಚಾರದಲ್ಲಿ? ಮಹಿಳೆಯರಿಗೂ ಪುರುಷರಿಗೂ ಅದೇ ಹೇಳೋದು, ಈ ವಿಚಾರದಲ್ಲಿ ಅವರು ಮುಂದುವರಿಬೇಕು. ಬ್ಲಡ್ ಕೊಟ್ಟರೆ ಏನಾದರೂ ಸಮಸ್ಯೆ ಆಗುತ್ತೆ ಅನ್ನೋದಕ್ಕಿಂತ ಕೊಡೋದ್ರ ಬಗ್ಗೆ ಅವರು ಯೋಚನೆ ಮಾಡಿ ಕೊಡೋದ್ರಲ್ಲಿ ಮುಂದೆ ಬರಬೇಕು. ರಕ್ತ ಕೊಟ್ಟರೆ ಬಾಡಿಲಿ ಬೇರೆ ಬೇರೆ ರೀತಿ ಸಮಸ್ಯೆ ಆಗುತ್ತೆ, ಆ ರೀತಿ ಎದುರಿಸೋರೆಲ್ಲ ಸುಮಾರು ಜನ ಇರ್ತಾರೆ. ಅಂಥದಕ್ಕೆ ಕಿವಿ ಕೊಡೋದೆ, ಕೊಟ್ಟವರು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ, ಏನೂ ಆಗೋದಿಲ್ಲ ಅನ್ನೋದನ್ನು ಮೂಡಿಸ್ಬೇಕು.
ಮಾಧ್ಯಮ ಸ್ಪಂದನ ಅಂತ ಆಗ್ಲಿಂದ ಹೇಳ್ತಾ ಇದ್ದಾನೆ. ಟಿವಿ ಗೊತ್ತು, ಪೇಪರ್ ಗೊತ್ತು, ರೇಡಿಯೋ ಗೊತ್ತು, ಇದ್ಯಾವುದು ಮಾಧ್ಯಮ ಅಂತ ನೀವು ಪ್ರಶ್ನೆ ಮಾಡ್ತಿರ್ಬೋದು. ಅನೇಕರಿಗೆ ಮಾಧ್ಯಮ ಸ್ಪಂದನ ಅಂದರೆ ಏನು ಅಂತ ಗೊತ್ತಿರ್ಬೋದು. ಅದರ ಪ್ರಮುಖರೊಬ್ಬರು ಹಿರಿಯರು ರಜಿತ್ ಕುಮಾರ್ ನನ್ನ ಜೊತೆಗಿದ್ದಾನೆ. ರಜಿತ್, ಮಾಧ್ಯಮ ಸ್ಪಂದನ ಅಂದರೆ ಏನು ಅಂತ ಬ್ರೀಫಾಗಿ ಹೇಳ್ಬಿಡೋಣ. ಮೊದಲನೇದಾಗಿ ನಾವು 2019ರಲ್ಲಿ ಕೋವಿಡ್ ಇಡೀ ವಿಶ್ವದಲ್ಲಿ ಆವರಿಸ್ತು. 2020ರಲ್ಲಿ ನಮ್ಮ ಇಲ್ಲಿ ಎಲ್ಲ ಹೆಚ್ಚಾಗಿ ಬಂತು. ಆ ಸಂದರ್ಭದಲ್ಲಿ ನಾವೆಲ್ಲ ಮನೆಯ ಒಳಗೆ ಇರಬೇಕಾಗಿತ್ತು, ಅಂದರೆ ಜನರೆಲ್ಲ ಮನೆಯ ಒಳಗೆ ಇರಬೇಕಾಗಿತ್ತು. ನಾವು ಪತ್ರಕರ್ತರಿಗೆ ಸ್ವಲ್ಪ ವಿನಾಯಿತಿ ಇತ್ತು, ಅಂದರೆ ಸುದ್ದಿ ಮಾಡಬೇಕು. ಅದಕ್ಕಾಗಿ ನಾವೆಲ್ಲ ಟೌನ್ಗೆ ಹೋಗ್ತಾ ಇದ್ದೋ, ಜನರ ಅಂದರೆ ಏನು ಸಮಸ್ಯೆಗಳಿತ್ತು ಅದರ ಬಗ್ಗೆ ಎಲ್ಲ ಮಾತಾಡ್ತಿದ್ದೋ. ಪೊಲೀಸರು, ಆರೋಗ್ಯ ಇಲಾಖೆ ಎಲ್ಲವೂ ಗೊತ್ತಾಗ್ತಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಆಗ ಕೊಡಗು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿದ್ದರು ಅಜ್ಜಮಠ ರಮೇಶ್ ಕೊಟ್ಟಪ್ಪ ಸರ್ ಅವರು. ಅವರ ಮನಸ್ಸಲ್ಲಿ ಒಂದು ಐಡಿಯಾ ಬಂತು, ನಾವು ಯಾಕೆ ಇದನ್ನು ಉಪಯೋಗಿಸ್ಕೊಂಡು ಜನರ ಸಮಸ್ಯೆಯನ್ನು ಬಗೆಹರಿಸಬಾರ್ದು ಅನ್ನೋದನ್ನು ಮಾತಾಡೋದು. ಹಾಗೆ ನಾವು ಕೊಡಗು ಪ್ರೆಸ್ ಕ್ಲಬ್ ಗ್ರೂಪಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಆಸಕ್ತರು ಯಾರೆಲ್ಲ ಇದ್ದಾರೆ ಪತ್ರಕರ್ತರು, ಪ್ರೆಸ್ ಕ್ಲಬ್ ಸದಸ್ಯರು ಅಂತ ಕೇಳಿದಾಗ ಒಂದಷ್ಟು ಜನ ನಾನು ರೆಡಿ ಇದ್ದೀನಿ, ನಾನು ಕೂಡ ಬರ್ತೀನಿ ಅಂತ ಜಿಲ್ಲೆಯ ವಿವಿಧ ಭಾಗದಲ್ಲಿ ಎಲ್ಲರೂ ಹೇಳಿದರು. ಅವ್ರಿಗಾಗಿ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿ ಮಾಧ್ಯಮ ಸ್ಪಂದನ ಅನ್ನೋ ಹೆಸರನ್ನು ಅದಕ್ಕಿಟ್ಟು ಒಂದಷ್ಟು ಹೆಸರುಗಳು ಬಂತು. ಕೊನೆಯದಾಗಿ ಮಾಧ್ಯಮ ಸ್ಪಂದನ ಅನ್ನೋ ಹೆಸರು ಚೆನ್ನಾಗಿದೆ ಅನ್ನೋ ಕಾರಣಕ್ಕಾಗಿ ಅದನ್ನು ಮಾಡಿದ್ದು. ಅಲ್ಲಿಂದ ಸಣ್ಣ ಪುಟ್ಟ ಕೆಲಸಗಳು, ವಿಶೇಷವಾಗಿ ಕೊರೋನಾ ಸಮಯದಲ್ಲಿ ಮನೆಗೆ ಒಂದು ವಸ್ತುಗಳನ್ನ ತಲುಪಿಸೋದಿರ್ಬೋದು. ಯಾವುದಾದ್ರೂ ಕಾಲ್ ಬಂದಾಗ ಕುಟ್ಟಪ್ಪ ಸರ್ಗೆ ಸಾಧಾರಣ ಕಾಲ್ ಬರುತ್ತೆ. ಅವರು ಈಗ ಏನಾದರೂ ವಿರಾಜಪೇಟೆಯಲ್ಲಿ ಇರುವವರಿಗೆ ಯಾರಿಗೆ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿನ ನಮ್ಮ ಸದಸ್ಯರಾದರೆ ಅವ್ರಿಗೆ ಮಾಹಿತಿ ಕೊಡೋದು. ಅವರು ಅಲ್ಲಿಂದ ಪೊಲೀಸರ ಸಹಾಯದೊಂದಿಗೆ ಅಥವಾ ಆರೋಗ್ಯ ಇಲಾಖೆ ಸಹಾಯದೊಂದಿಗೆ ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಅದನ್ನು ಮಾಡೋದು. ಫುಡ್ಡು ಸಿಗದೇ ಇದ್ದ ಸಂದರ್ಭದಲ್ಲಿ ವಿವಿಧ ಕಾರ್ಯಗಳನ್ನ ಮಾಡಿದ್ದು. ಸೊ ಕೊರೋನಾ ಮುಗಿದ ನಂತರ ಸಣ್ಣ ಪುಟ್ಟ ತುಂಬ ಕೆಲಸಗಳಿದೆ, ಅದನ್ನು ಹೇಳಿದ್ರೆ ಹೆಚ್ಚು ಇದಾಗ್ತದೆ. ಆ ಕೊರೋನಾ ಮುಗಿದಾಗ ಅದನ್ನು ನಾವು ಕ್ಲೋಸ್ ಮಾಡಲಿಲ್ಲ, ಅಂದರೆ ಅದನ್ನು ಅಲ್ಲಿಗೆ ಸ್ಥಗಿತಗೊಳಿಸಲಿಲ್ಲ. ಅವರು ಕುಟ್ಟಪ್ಪ ಸರ್ ಹೇಳಿದ್ರು ನಾವೇನಾದರೂ ಸಮಾಜಕ್ಕೋಸ್ಕರ ಮಾಡಬೇಕು ಅನ್ನೋದನ್ನು ಹೇಳಿದಾಗ ಗ್ರೂಪಲ್ಲಿ ಎಲ್ಲರೂ ಅದನ್ನು ಒಪ್ಕೊಂಡು ಸೊ ಅದನ್ನು ಮುಂದುವರಿಸಿದ ನಂತರ ಪ್ರಮುಖವಾಗಿ ನಾವು ಆರೋಗ್ಯ ಮತ್ತು ಶಿಕ್ಷಣ ಎರಡೂ ಕ್ಷೇತ್ರಗಳ ಕಡೆಯಲ್ಲಿ ಹೆಚ್ಚು ಗಮನವನ್ನು ಹರಿಸಿದ್ದೇವೆ. ಶಿಕ್ಷಣಕ್ಕೆ ಹೆಚ್ಚು ಸಿಂಹಪಾಲು ಅಂತಲೇ ಹೇಳ್ತೇನೆ, ಆರೋಗ್ಯ ಶಿಕ್ಷಣ. ಅದರಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅವರ ಫೀಸನ್ನು ಕಟ್ಟಲಿಕ್ಕೆ ಸಾಧ್ಯ ಆಗದಂಥ ಸಂದರ್ಭದಲ್ಲಿ ಅವರಿಗೆ ಫೀಸನ್ನು ಕಟ್ಟುವಂಥ ದಾನಿಗಳ ಸಹಕಾರ, ಅದರಲ್ಲೂ ಕೂಡ ಪ್ರಮುಖವಾಗಿ ದಾನಿಗಳನ್ನ ಹೇಳಲೇಬೇಕಾಗುತ್ತೆ. ಒಂದು ಕರೆಯನ್ನು ಕೊಟ್ಟಾಗ ಮಾಧ್ಯಮ ಸ್ಪಂದನ ಕಡೆಯಿಂದ ಕುಟ್ಟಪ್ಪ ಸರ್ ಆಗಿರ್ಬೋದು, ನಮ್ಮ ಮಾಧ್ಯಮ ಸ್ಪಂದನ ಕಡೆಯಿಂದ ಒಂದು ಕರೆಯನ್ನು ಕೊಟ್ಟಾಗ ಸೊ ಗಂಟೆಗಳೊಳಗೆ ಕೆಲವೊಂದೆಲ್ಲ 1 ಗಂಟೆ, ಅರ್ಧ ಗಂಟೆ, 20 ನಿಮಿಷದಲ್ಲೂ ಕೂಡ ಲಕ್ಷಗಳು ಬಂದಿದೆ. ಸೊ ಅದು ಸಮಸ್ಯೆಗಳನ್ನ ನಾವು ಕೂಡ ಏನು ಮಾಡ್ತೀವಿ ಅಂದರೆ ಏಕಾಏಕಿ ನಾವು ತಗೊಳ್ತಾ ಇಲ್ಲ. ಯಾವ ಭಾಗದಲ್ಲಿ ಕುಶಾಲನಗರದಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ನಮ್ಮ ಸದಸ್ಯರನ್ನ ಅಲ್ಲಿಗೆ ಕಳಿಸಿ ಅದರ ವೆರಿಫಿಕೇಷನ್ನ ಮಾಡಿ ಅವ್ರಿಗೆ ನಿಜವಾಗ್ಲೂ ಸಮಸ್ಯೆ ಇದೆಯಾ, ಅವರು ಇದಕ್ಕೆ ನಾವು ಈ ಥರ ಸಂಗ್ರಹ ಮಾಡಿದಾಗ ಅವರಿಗೆ ಅದರಿಂದ ಸರಿ ಇದೆಯಾ ಅನ್ನೋದನ್ನು ನೋಡ್ತೀವಿ. ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಹಾಗೇ ಆಗುತ್ತೆ, ಕೆಲವೊಂದೆಲ್ಲ ನಮ್ಮ ಗಮನಕ್ಕೂ ಬಂದಿದೆ. ಸೊ ಇರುತ್ತೆ, ಅದೇನು ಮಾಡಲಿಕ್ಕಾಗಲ್ಲ. ಆದರೆ ನಾವು 100% ನಾವು ನಮ್ಮ ಕಡೆಯಿಂದ ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದೇವೆ. 99% ಕರೆಕ್ಟ್ ಇರುವವರಿಗೆ ನಾವು ಕೊಡುವಂಥದ್ದು ಪ್ರಯತ್ನ ಮಾಡಿದ್ದೇವೆ. ಶಿಕ್ಷಣದಲ್ಲಿ ಕಾಲೇಜುಗಳಿಗೆ ಇತ್ತೀಚೆಗೆ ಕೂಡ ಹೆಸರು ಹೇಳುತ್ತೆ ಅಲ್ಲ, ಒಂದಷ್ಟು ಸಮಸ್ಯೆ ಆದಾಗ ಕಾಲೇಜ್ ಅವರೇ ಒಪ್ಕೊಂಡು ಬೇಡ, ಮುಂದಿನ ವರ್ಷ ಫೀಸನ್ನು ನಾವೇ ಕಟ್ತೀವಿ, ನೀವು ಬೇಡ, ನೀವು ಕಲೆಕ್ಟೇ ಮಾಡೋದು ಬೇಡ ಅನ್ನೋದನ್ನು ಹೇಳಿದ್ದಾರೆ. ಹಾಸ್ಪಿಟಲ್ ಕೂಡ, ಅದರಲ್ಲೂ ಕೂಡ ಸಮಾಜ ಸೇವಕರು ನಮ್ಮದಿಗೆ ಒಳ್ಳೆಯ ಸಹಕಾರನ ಕೊಟ್ಟಿದ್ದಾರೆ. ಚೋಕಂಡ ಸಂಜು ಸುಬ್ಬ ಇರ್ಬೋದು, ವಿವಿಧ ಒಬ್ಬರ ಹೆಸರನ್ನ ಹೇಳಿದ್ರೆ ಸರಿಯಾಗಲ್ಲ, ಆದರೂ ಕೂಡ ತುಂಬ ಜನರು ಹಾಸ್ಪಿಟಲ್ಗಳಿಗೆ ಕಾಲ್ ಮಾಡೋದು. ಈಗ ಆಯುಷ್ಮಾನ್ ಹೆಲ್ತ್ ಕಾರ್ಡ್ ಅಂತ ನಾವು ಹೇಳ್ತೇವೆ, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇದರಲ್ಲಿ ಇದೆ ಅಂತ ಹೇಳ್ತೇವೆ. ಆದರೆ ಅದನ್ನು ಪಡ್ಕೊಳ್ಳಿಕ್ಕೆ ಬಡವರಿಗೆ ಆಗ್ತಾ ಇಲ್ಲ. ಅಲ್ಲಿ ಟೆಕ್ನಿಕಲಿ ಸಮಸ್ಯೆಗಳಿರುತ್ತೆ. ಈಗ ಒಂದು ಕ್ಯಾನ್ಸರ್ ಪೇಷಂಟಿಗೆ ಕೀಮೋ ಆಗಬೇಕು, ಒಂದು ಕೀಮೋ ಮುಗ್ದಿರುತ್ತದೆ, ಇನ್ನೊಂದು ಕೀಮೋಗೆ ಅವ್ರಿಗೆ ಅವಕಾಶ ಕೊಡಲ್ಲ, ಇಷ್ಟು ಟೈಮ್ ಅಂತ ಇರುತ್ತೆ. ಆ ಸಂದರ್ಭ ರೋಗಿಗೆ ಸಮಸ್ಯೆ ಆಗುತ್ತೆ. ಅಂಥ ಟೈಮ್ಗಳಲ್ಲಿ ನಮ್ಮ ಏನು ಕನೆಕ್ಷನ್ ಇದೆ ನಮಗೆ ಗೊತ್ತಿರೋರು ಅವರ ಥ್ರೂ ಅಲ್ಲಿ ಅದನ್ನು ಮಾಡುವಂಥ ಕೆಲಸ ಆಗಿದೆ. ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಇದನ್ನು ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ 5 ಲಕ್ಷ ಹೆಚ್ಚು ಹಣಗಳನ್ನ ಸಂಗ್ರಹವನ್ನು ಮಾಡಿ ಈಗ ನಾವು ಕಳೆದ ವರ್ಷ ಗೋಣಿಕೊಪ್ಪದಲ್ಲಿ ರಕ್ತದಾನ ಶಿಬಿರವನ್ನು ಮಾಡಿದ್ದು. ಅಲ್ಲಿ ಕೂಡ ಒಳ್ಳೆಯ ಸುಮಾರು 100 ಮಂದಿಗಿಂತ ಹೆಚ್ಚು ಜನ ರಕ್ತವನ್ನು ನೀಡಿದ್ದು. ಇತ್ತೀಚೆಗೆ ಮತ್ತೆ ನಮಗೆ ಗೊತ್ತಾಯಿತು ರಕ್ತನಿಧಿ ಕೇಂದ್ರದಲ್ಲಿ ರಕ್ತದ ಕೊರತೆ ಇದೆ ಅಂತ. ಸೊ ಕುಟ್ಟಪ್ಪ ಸರ್ ಮತ್ತೆ ಅವತ್ತೇ ಹೇಳಿದ್ರು ಕುಶಾಲನಗರದಲ್ಲಿ ಒಂದು ಮಾಡಬೇಕು ಅನ್ನೋದನ್ನು. ಮುಂದೆ ಇನ್ನೂ ಕೂಡ ಇದನ್ನು ಮುಂದುವರಿಸುವಂಥದ್ದು ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಒಳ್ಳೆದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಶಿಬಿರದ ಬಗ್ಗೆ ಡೀಟೇಲ್ ಕೊಡಬೇಕು. ಎಷ್ಟು ಟೈಮಿಂದ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ, ಜೊತೆಗೆ ಈ ಕಾರ್ಯಕ್ರಮ ಆಯೋಜನೆ ಬಗ್ಗೆ ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರು, ಜೊತೆಗೆ ಎಷ್ಟು ಮಂದಿ ಎಂಟ್ರಿ ಮಾಡ್ಕೊಂಡಿದ್ದಾರೆ ಅಂತ ಸಂಚಾಲಕ ಶಂಶುದ್ದೀನ್ ಇದ್ದಾರೆ. ಶಂಶುದ್ದೀನ್, ಒಳ್ಳೆ ಸಕ್ಸಸ್ ಆಗ್ತಾ ಇದೆ ಕಾರ್ಯಕ್ರಮ? ಹೌದು, ಖಂಡಿತ ಸಕ್ಸಸ್ ಆಗ್ತಾ ಇದೆ. ಸಕ್ಸಸ್ನ ಹಿಂದೆ ಎಲ್ಲ ರಕ್ತದಾನಿಗಳು ಮತ್ತು ಊರಿನ ಎಲ್ಲ ಸಾರ್ವಜನಿಕರು ಸಹಕಾರ ಮಾಡಿದ್ದಾರೆ. ಯಾಕೆಂದರೆ ಒಂದು ವ್ಯವಸ್ಥಿತವಾಗಿ ಇದನ್ನೊಂದು ಪ್ಲ್ಯಾನ್ ಮಾಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಯಾಕೆಂತಂದರೆ ಈಗ ಆಲ್ರೆಡಿ 150 ಮೆಂಬರ್ಸು ರಿಜಿಸ್ಟರ್ ಮಾಡಿದ್ದಾರೆ.
ಅದರಲ್ಲಿ ಈಗ ಆಗ್ತಾ ಇದೆ, ಆಲ್ಮೋಸ್ಟು 75% ಆಗಿದೆ. ಅದೇ ರೀತಿ ಇದಕ್ಕೆ ಡಿಪಾರ್ಟ್ಮೆಂಟಿಂದ ಪೊಲೀಸ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಹಕಾರ, ಸಂಘ ಸಂಸ್ಥೆಗಳು ಸಹಕಾರ ಮಾಡಿದ್ದಾರೆ. ಅದೇ ಒಂದು ಈ ಕಾರ್ಯಕ್ರಮದ ಯಶಸ್ವಿಯ ಒಂದು ಕಾರಣ. ಎಷ್ಟು ಟೈಮಿಂದ ಇದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರಿ? ನಾವು ಕಳೆದ ಒಂದು 10 ದಿನದಿಂದ ಇದರಿಂದ ಇದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಹಯೋಗವನ್ನು ಕೇಳಿದ್ದೀವಿ. ಅದೇ ರೀತಿ ಎಲ್ಲರನ್ನೂ ಈಗಾಗಲೇ ಹೇಳ್ದಂಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವರ ಸಹಕಾರ ಕೇಳಿ ಒಂದು 10 ದಿನದಿಂದ ಇದರ ಪ್ರಿಪ್ರೇಷನ್ ಮಾಡಿಕೊಂಡು ಬಂದಿದ್ದೀವಿ. ಮಾಧ್ಯಮ ಸ್ಪಂದನ ಅಂದರೆ ಕೇವಲ ಪತ್ರಕರ್ತರದ್ದು ಮಾತ್ರ ಅಲ್ಲ, ಎಲ್ಲ ವರ್ಗದ ಜನರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಹೌದೌದು. ಅದಕ್ಕೆ ಮಾಧ್ಯಮ ಸ್ಪಂದನ ಈಗ ಮಾಧ್ಯಮದವರಿಂದ ಸಮಾಜಕ್ಕೆ ಏನು ಕೊಡುಗೆ ಮಾಡ್ಬೋದು ಅನ್ನೋ ಆ ಒಂದು ದೃಷ್ಟಿಯಿಂದ ನಾವು ತಂಡವನ್ನು ಕಟ್ಟಿದ್ದೀವಿ. ಸಮಾಜಕ್ಕೆ ಆರೋಗ್ಯ, ವಿದ್ಯಾಭ್ಯಾಸ ಇದಕ್ಕೆ ಸಂಬಂಧಪಟ್ಟಂಗೆ, ಅದೇ ರೀತಿ ನೆರೆ ಬಂದ ಸಂದರ್ಭದಲ್ಲೂ ಮತ್ತು ಕೋವಿಡ್ ಟೈಮಲ್ಲೂ ಭಾಳಷ್ಟು ಸಹಕಾರ ಮಾಡಿದ್ದಾರೆ ನಮ್ಮ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಅವರ ನೇತೃತ್ವದ ತಂಡ. ಅದರಲ್ಲಿ ನಾನು ಕೂಡ ಒಂದು ಸಣ್ಣ ಅಳಿಲು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಇರುವಂಥದ್ದು ನಿಜಕ್ಕೂ ನನ್ನ ಪುಣ್ಯದ ಕೆಲಸಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅದಕ್ಕೂ ನಾನೊಂದು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದು ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕೋಯಿಮ್ಸ್ ರಕ್ತನಿಧಿ ಕೇಂದ್ರದ ಡಾಕ್ಟರ್ ಕರುಂಬೈ ಅವರು ಇದ್ದಾರೆ. ಕರುಂಬೈ ಅವರೇ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದೆ. ಅದೇ ಕೋಯಿಮ್ಸಲ್ಲಿ ರಕ್ತದ ಅಗತ್ಯತೆ, ಬೇಡಿಕೆ ಯಾವ ರೀತಿ ಇದೆ? ಬೇಡಿಕೆ ಮತ್ತು ಪೂರೈಕೆ ಹೇಗಿದೆ? ನಾವು ಸಾಮಾನ್ಯವಾಗಿ ಕೊರತೆ ಇದೆ ಅಂತ ಕೇಳ್ತಾ ಬರ್ತಾ ಇದ್ದೀವಿ. ಈಗ ಪ್ರೆಸೆಂಟ್ ಕಂಡೀಷನ್ ಹೇಗಿದೆ ಅಂತ? ಸದ್ಯಕ್ಕೆ ಈಗ ನಾವು ಜೂನ್ 14ಕ್ಕೆ ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಣೆ ಮಾಡಿದ್ವಿ. ಆವಾಗ ಕೂಡ ಹೆಚ್ಚು ಜನರಿಗೆ ತಲುಪಲಿ ಅಂತ ಹೇಳ್ಬಿಟ್ಟು ನಮ್ಮ ಇವುದು ಅಭಾವ ಏನಿದೆ ಅಂತ ಅದನ್ನು ಮೀಡಿಯಾದ ಮುಂದೆ ಹೇಳಿದಾಗ ಹೆಚ್ಚು ಜನ ಆಮೇಲೆ ಮುಂದೆ ಬಂದು ಈಗ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಹತೋಟಿಯಲ್ಲಿದೆ. ಯಾರಿಗೆ ಯಾವ ಗುಂಪಿನ ರಕ್ತ ಅವಶ್ಯಕತೆ ಇದೆ ಅದು ಸದ್ಯಕ್ಕೆ ಸಿಗ್ತಾ ಇದೆ. ಆದರೆ ಇದು ಒಮ್ಮೆ ನಾವು ಕರೆ ಕೊಟ್ಟಾಗ ಎಲ್ಲರೂ ಬಂದು ರಕ್ತದಾನ ಶಿಬಿರ ಮಾಡಿದ್ರೆ ಸಾಕಾಗೋದಿಲ್ಲ. ನಮಗೆ ಇದು ನಿರಂತರವಾಗಿ ನಡಿಬೇಕಾದಂಥ ಕಾರ್ಯಕ್ರಮಗಳು. ಹೀಗೆ ಇವತ್ತು ಏನು ಮಾಧ್ಯಮ ಸ್ಪಂದನದ ಮುಖಾಂತರ ಒಂದು ದೊಡ್ಡ ಬೃಹತ್ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮಾಡಬೇಕು. ಆಗ ಮಾತ್ರ ನಾವು ಈ ಒಂದು ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಇದು ಒಮ್ಮೆ ರಕ್ತದಾನ ಶಿಬಿರ ಮಾಡಿದ್ರೆ ಮತ್ತೆ ಇನ್ನು ಅವರಿಗೆ ಎಲ್ಲ ರಕ್ತ ಸಿಕ್ಬಿಡ್ತು ಅಂತ ಅದು ನಮಗೆ ಆವಾಗ ಮಾತ್ರ. ಯಾಕೆಂದರೆ ಅದು ಕೆಲವೇ ದಿನ, ನಮಗೆ ನಿರಂತರವಾಗಿ ಇದು ಅವಶ್ಯಕತೆ ಇರ್ತದೆ, ಡೈಲಿ ಬರ್ತಾ ಇರ್ತದೆ. ಹಾಗಾಗಿ ನಿರಂತರವಾಗಿ ಶಿಬಿರಗಳ ಥ್ರೂಔಟ್ ದ ಇಯರ್ ನಮಗೆ ವರ್ಷಕ್ಕೆ 100ಕ್ಕಿಂತ ಹೆಚ್ಚು ಶಿಬಿರಗಳನ್ನು ಮಾಡ್ತಾಯಿದ್ದೇವೆ. ಆದರೂ ಕೂಡ ನಮಗೆ ಶಾರ್ಟೇಜ್ ಆಗುತ್ತೆ. ಸೊ ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮುಂದೆ ಬಂದು ಅವರವರ ಸಂಘ ಸಂಸ್ಥೆಗಳ ಮುಖಾಂತರ ವರ್ಷಕ್ಕೆ 1, ಸಾಧ್ಯ ಆದರೆ 2 ಶಿಬಿರವನ್ನು, ಅದು ಏನು ಕಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಎಲ್ಲ ಕಡೆ ಇದನ್ನೇ ಖಂಡಿತವಾಗಲು ನಮಗೆ ಅದು ಅವಶ್ಯಕತೆ ಇದೆ. ಯಾಕೆಂದರೆ ನಾವು ಪ್ರತಿಯೊಂದು ರೋಗಿಗೆ ಯಾರಿಗೆ ರಕ್ತದ ಬೇಡಿಕೆ ಯಾವಾಗ ಎಮರ್ಜೆನ್ಸಿ ಆಗುತ್ತೆ ಹೇಳಲಿಕ್ಕೆ ಬರಲ್ಲ. ಸೊ ಎಲ್ರಿಗೂ ಕೂಡ ನಾವು ಸಮಯಕ್ಕೆ ಸರಿಯಾಗಿ ತುರ್ತು ಸಂದರ್ಭಗಳಲ್ಲಿ ರಕ್ತವನ್ನು ಪೂರೈಕೆ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ನಮಗೆ ಕ್ಯಾಂಪ್ನಲ್ಲಿ ಬೇರೆ ಬೇರೆ ಸಂಘಟನೆಯವರು, ಬೇರೆ ಬೇರೆ ಕ್ಷೇತ್ರದ ಜನ ಬಂದು, ಎಂಪ್ಲಾಯೀಸ್ ಬಂದು ಡೊನೇಟ್ ಮಾಡ್ತಾ ಇದ್ದಾರೆ ಬ್ಲಡ್ ಡೊನೇಷನ್. ಹಾಗೆ ಸೈರಸ್ ಆಸ್ಪತ್ರೆಯ ಸಿಬ್ಬಂದಿ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ರಕ್ತದಾನ ಮಾಡಲಿಕ್ಕೆ ಹೊರಟಿರೋರು ಇದ್ದಾರೆ, ಕೊಟ್ಟಿಲ್ಲ ಇನ್ನು. ನಿಮ್ಮ ಹೆಸರು? ನಜ್ರಿ. ಏನಾಗಿದೆ? ನಾನು ಲ್ಯಾಬ್ ಟೆಕ್ನಿಷಿಯನ್ ಇಲ್ಲಿ. ಇದಕ್ಕಿಂತ ಮುಂಚೆ ಬ್ಲಡ್ ಡೊನೇಟ್ ಮಾಡಿದ್ರಾ? ಇಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಟ್ರೈ ಮಾಡಿ. ಯಾಕೆ ಮಾಡಬೇಕು ಅನಿಸ್ತು? ನನಗೆ ಮುಂಚೆಯಿಂದನೇ ಮಾಡಬೇಕಂತ ಇತ್ತು. ಆದರೆ HB ಕಮ್ಮಿ ಇರೋದ್ರಿಂದ, ವೆಯ್ಟ್ ಕಮ್ಮಿ ಇರೋದ್ರಿಂದ ಬೇಡ ಅಂತ ಹೇಳಿದರು. ಬಟ್ ಈ ಸಲ ಕರೆಕ್ಟಾಗಿದೆ, ಅದಕ್ಕೆ ಕೊಡೋಣ ಅಂತ. ತೂಕ ಎಲ್ಲ ಜಾಸ್ತಿ ಆಗಿದ್ದೀರಾ? ಎಸ್ ಸರ್. ಹಿಮೋಗ್ಲೋಬಿನ್ ಎಲ್ಲ ಕರೆಕ್ಟ್ ಇದೆ? ಹಿಮೋಗ್ಲೋಬಿನ್ ಕರೆಕ್ಟಾಗಿದೆ. ಸೊ ನನಗೆ ಡೊನೇಟ್ ಮಾಡಬೇಕಂತ ಇದ್ದೀನಿ. ಭಯ ಇದೆಯಾ, ಆತಂಕ ಖುಷಿ ಇದೆಯಾ? ಇಲ್ಲ, ಖುಷಿಯಾಗಿದೆ. ನನಗಿಷ್ಟ ಆ್ಯಕ್ಚುಲಿ. ಅನೇಕ ಮಂದಿಗೆ ಒಂದು ಆತಂಕ ಇರುತ್ತೆ, ಹೇಗೆ ಕೊಡೋದು, ಏನು ಎತ್ತ. ಕೆಲವರಿಗೆ ರಕ್ತ ಕಲರ್ ಕಂಡಾಗ ಭಯ ಆಗುತ್ತೆ, ರಕ್ತ ಹೊರಗೆ ಬರೋದು ನೋಡೋದಕ್ಕೆ ಭಯ ಆಗುತ್ತೆ. ಏನು ಸಜೆಸ್ಟ್ ಮಾಡ್ತೀರಿ ನೀವು? ಒಬ್ಬ ಏನು ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾರೆ, ಎಂಪ್ಲಾಯ್ ಆಗ್ತಾರೆ ಇದ್ಕೊಂಡು, ಈ ಕ್ಷೇತ್ರದಲ್ಲೇ ಇದ್ಕೊಂಡು ಏನು ಸಜೆಸ್ಟ್ ಮಾಡ್ತೀರಿ ಅವರಿಗೆ? ಭಯ ಪಡುವಾಗ ಏನೂ ಇಲ್ಲ. ಯಾಕಂದರೆ ನಮ್ಮದು ಬ್ಲಡ್ ಹೋದರೆ ಒಳ್ಳೆ ಬ್ಲಡ್ ಬರುತ್ತೆ, ನಮ್ಮದು ವೇಸ್ಟ್ ಬ್ಲಡ್ ಹೋಗೋದದು. ಸೊ ಆ್ಯಸ್ ಎ ಲ್ಯಾಬ್ ಟೆಕ್ನಿಷಿಯನ್ ನಾನು ನಿಮಗೆ ಎಲ್ಲರಿಗೂ ರೆಕಮೆಂಡ್ ಮಾಡೋದು, ಬ್ಲಡ್ ಡೊನೇಟ್ ಮಾಡಿ, ನಿಮಗೇ ಒಳ್ಳೆಯದು ಅಂತ ಹೇಳ್ತೀನಿ. ನಾನು ಡಾಕ್ಟರ್ ಜಿನಾಶ್, ಡೈರೆಕ್ಟರ್ ಸೈರಸ್ ಹಾಸ್ಪಿಟಲ್ ಕುಶಾಲನಗರ್. ಇವತ್ತು ಮಾಧ್ಯಮ ಸ್ಪಂದನ ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದು, ಇಟ್ ಹ್ಯಾಸ್ ಬಿಕಮ್ ಎ ಗ್ರೇಟ್ ಸಕ್ಸಸ್. ಐ congratulate all the media person in the entire Kodagu for organizing such a blood donation camp and making it a huge success. It's a great initiative by Madhyama Spandana, so I applaud for that. And I also thank Madhyama Spandana for making Cyrus Hospital a part of it for its great success.
So I hope like Cyrus Hospital, like everybody will be knowing about our hospital. It's been almost 1 year we are here in Cyrus Hospital, and we are very happy to serve the people of Kodagu. So and we have come up with the only cath lab facility in entire Kodagu, which is a great it's very useful for the people of Kodagu, because there is no more losing life without getting the treatment. Actually, I'm amazed by seeing the number of registration. Ivattu blood donation madlike I think more than 100 people have come to donate the blood. So I congratulate, it's a hats off to the Madhyama Spandana and the whole media person in the entire Kodagu, because it's a combined effort from the media person, from like in all, not only like in one this thing, entire media people have done a contribution for making this event a great success. 90 ಜನಕ್ಕೆ ಇವತ್ತು ರಕ್ತ ಕೊಟ್ಟಿದ್ದೀರಾ. ನನಗೆ ಗೊತ್ತಿರಂಗೆ ಬೇರೆ ಏನಾದರೂ ದಾನ ಮಾಡ್ಬೋದು, ಹಣಕಾಸು ದಾನ, ಇಲ್ಲಿದ್ದ ದಾನ, ಅನ್ನದಾನ ಎಲ್ಲನೂ ಮಾಡ್ಬೋದು. ಮತ್ತು ರಕ್ತದಾನ ಇದೆಯಲ್ಲ, ಅದು ಅದ್ಭುತವಾಗಿ ಹೈಯೆಸ್ಟ್ ಲೆವೆಲ್ ಆಫ್ ದಾನ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ ನೀವು ವಾಟ್ಸ್ಆ್ಯಪಲ್ಲಿ ನೋಡ್ತಾ ಇರ್ತೀರಾ, ಸಾಕಷ್ಟು ಜನರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮೈಸೂರು ಆಸ್ಪತ್ರೆಯನ್ನು ಮತ್ತು ಮಂಗಳೂರು ಆಸ್ಪತ್ರೆಯನ್ನು ಅವಲಂಬಿಸಿದ್ದೇವೆ. ಈ ಕಾರಣಕ್ಕಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹೇಳುವಂಥ ಬೇಡಿಕೆ ಬಹುದಿನಗಳಿಂದ ನಮ್ಮ ಕೊಡಗಿನಲ್ಲಿದೆ. ಅದನ್ನು ಬಹುಶಃ ಮೆಡಿಕಲ್ ಕಾಲೇಜಿನಲ್ಲೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳುವಂಥ ಒಂದು ಭಾವನೆ ಫೀಲಿಂಗ್ಸ್ ಇದೆ. ಆದರೂ ಸಹ ಸ್ವತಃ ಡಾಕ್ಟರ್ ಆಗಿರೋ ಕಾರಣಕ್ಕಾಗಿ ಮಂತ್ರಗೌಡರನ್ನ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಅದಕ್ಕಾಗಿ ಇಲ್ಲಿ ಹೆಚ್ಚಿನ ಸಮಸ್ಯೆಗಳಿರುವಂಥದ್ದು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಹೆಚ್ಚು ಸಮಸ್ಯೆ ಆಗುತ್ತೆ, ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಸಮಸ್ಯೆ ಇದೆ, ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚು ಜನರಿಗೆ ಕಾಡ್ತಾ ಇದೆ. ನಾವು ಎಲ್ಲ ನೆರವು ಕೇಳ್ತಿರುವಂಥದ್ದು ಕ್ಯಾನ್ಸರ್ ಚಿಕಿತ್ಸೆಗೆ ನೆರವು ಕೊಡಿ, ಡಯಾಲಿಸಿಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಫುಲ್ ಆಗಿದೆ, ಡಯಾಲಿಸಿಸ್ ವ್ಯವಸ್ಥೆ ನಡೀತಿದೆ, ಎಲ್ಲ ಜಿಲ್ಲೆಯ ಮೆಡಿಕಲ್ ಚೆನ್ನಾಗಿ ನಡೀತಿದೆ, ಕೊಡಗಿನ ಎಲ್ಲ ಹಾಸ್ಪಿಟಲ್ ಡಯಾಲಿಸಿಸ್ ಇಲ್ಲಿ ನಡೀತಿದೆ, ಫುಲ್ ಫ್ಲೆಜ್ ಆಗಿ ನಡೀತಾ ಇದೆ, ಅದು ಚೆನ್ನಾಗೇ ನಡೀತಿದೆ. ಆದರೆ ಕೊರತೆಗಳ ಎಷ್ಟು ಬೇಡಿಕೆ ಇದೆ ಅಷ್ಟರ ಮಟ್ಟಿಗಿಲ್ಲ. ಎಲ್ಲಿ ಕೂಡ ಪತ್ರಕರ್ತರನ್ನ ನೀವು ಹೇಗಿದ್ದೀರಾ ಅಂತ ಕೇಳೋದು, ಎಲ್ಲರ ಸುದ್ದಿಯನ್ನ ಬನ್ನಿ ಸುದ್ದಿಗೆ ಬನ್ನಿ ಅಂತ ಕರೆಯೋರೆ, ನಿಮ್ಮ ಆರೋಗ್ಯ ಹೇಗಿದೆ, ನೀವು ಊಟ ಮಾಡಿದ್ರಾ, ಏನು ನಮ್ಮನ್ನು ಯಾರು ಕೇಳೋರೇ ಇಲ್ಲ. ತಕ್ಷಣಕ್ಕೆ ಫೋನ್ ಮಾಡಿ ಹೇಳ್ತಾರೆ, ಇಂಥ ಕಡೆ ಸುದ್ದಿದೆ 2 ಗಂಟೆಗೆ ನೀವು ಬಂದ್ಬಿಡಿ ಅಂತ. ಹಾಗಾಗಿ ನಮ್ಮ ಇಡೀ ಆರೋಗ್ಯವನ್ನ ಇವತ್ತು ತಪಾಸಣೆ ಉಚಿತವಾಗಿ ಮಾಡ್ಕೊಡಕ್ಕೆ ಬಹಳ ಒಳ್ಳೆಯದಾದ ಒಂದು ಅವಕಾಶ ನೀವು ಮಾಡಿಕೊಟ್ಟಿದ್ದೀರಾ. ಎಲ್ಲ ಪತ್ರಕರ್ತರಿಗೆ ಉಚಿತವಾಗಿ ಎಲ್ಲ ಸೇವೆಯನ್ನು ಕೊಡ್ತೇನೆ ಅಂತ ಮುಂದೆ ಬಂದಿದ್ದೀರಾ. ಬಹುಶಃ ಎಲ್ಲರಿಗೂ ಪರವಾಗಿ ನಾನು ನಿಮಗೆ ನಿಮ್ಮ ಸೇವೆ ನಿರಂತರವಾಗಿ ನಡೆಯಲಿ, ಇದು ನಮಗೆ ಅಗತ್ಯವಾಗಿದೆ. ಕ್ಯಾಂಪ್ಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಬಂದಿದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಡಾಕ್ಟ್ರೆ, ನೀವು ರಕ್ತದಾನ ಮಾಡಿದ್ದೀರಾ? ಇಲ್ಲ, ಇವತ್ತು ಮಾಡ್ತಾ ಇಲ್ಲ. ಇದಕ್ಕೆ ಮೊದಲು ಇಲ್ಲ, ತುಂಬಾ ವರ್ಷ ಆಯ್ತು. ಇತ್ತೀಚೆಗೆ ಮಾಡಕ್ ಆಯ್ತಾ ಇಲ್ಲ, ಯಾಕಂದ್ರೆ ನಮ್ಮ ದಿನನಿತ್ಯ ರುಟೀನ್ ಇದೆಯಲ್ಲ, ಬೇರೆಯವ್ರಕ್ಕಿಂತ ರುಟೀನ್ ಚೆನ್ನಾಗಿಲ್ಲ. ಅದಕ್ಕೋಸ್ಕರ ನಾನು ವೈಯಕ್ತಿಕವಾಗಿ ಮಾಡೋದಿಲ್ಲ. ಬಟ್ ಐ ಎನ್ಕರೇಜ್ ಪೀಪಲ್ ಟು ಡೂ ಇಟ್. ಬೇರೆಯವ್ರನ್ನ ಎನ್ಕರೇಜ್ ಮಾಡ್ತೀವಿ. ಮಾತ್ರ ನಾನು ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ, ನಾವು ಬೆಳಿಗ್ಗೆ ಎದ್ದೊಳೋದು ಲೇಟು, ಮನ್ಗೋದು 3 ಗಂಟೆ, ಊಟದ ಇಲ್ಲಿದ್ದೆಲ್ಲ ಟೈಮಿಂಗ್ಸ್ ಅಲ್ಲಿ ಊಟ ಮಾಡ್ತೀವಿ. ನಿಜವಾಗ್ಲೂ ನೆಮ್ಮದಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಐ ಡೋಂಟ್ ಟು ಆ ಥರ ಎಲ್ಲ. ಬಟ್ ಆಸ್ ಒಂದು 4-5 ವರ್ಷ ಆಯ್ತು ನಾನು ರಕ್ತ ಕೊಟ್ಟು. ನೀವು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರುವ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಈಗಿನ ಜನರೇಷನ್ಗೆ ಅನೇಕರಿಗೆ, ಮಹಿಳೆಯರಂತಲ್ಲ ಪುರುಷರಂತಲ್ಲ, ಬೇರೆ ಬೇರೆ ರೀತಿಯ ಭಯ ಇರುತ್ತೆ. ಈ ರಕ್ತದಾನ ಮಾಡಿದ್ರೆ ಹೇಗಪ್ಪ? ದೇರ್ ಇಸ್ ನೋ ಇಶ್ಯೂ ಫಾರ್ ಗಿವಿಂಗ್ ಬ್ಲಡ್. ನೀವು ಹೇಳ್ದಂಗೆ 1 ಪೈಂಟ್ ರಕ್ತ ಕೊಡೋದು 3-4 ತಿಂಗಳಲ್ಲಿ ನಮ್ಮ ಬಾಡಿಲೇ ಆ ಶಕ್ತಿ ಇರ್ತದೆ ರಿಕವರ್ ಆಗಕ್ಕೆ. ಅದರಿಂದ ರಕ್ತ ಕೊಟ್ಟಿರೋದನ್ನ ಏನು ತಪ್ಪೇನಿಲ್ಲ. ಬಟ್ ನೀವು ಹೇಳ್ದಂಗೆ ಆ ರಕ್ತ ಕೊಟ್ಟಂತ ಸಂದರ್ಭದಲ್ಲಿ ಕ್ಲೀನಾಗಿ ಉಪಯೋಗಿಸ್ತಾವ್ರ, ಕ್ಲೀನಾಗಿ ಸ್ಟೋರೇಜ್ ಮಾಡ್ತಾವ್ರ, ಅದೆಲ್ಲ ಪ್ರಶ್ನೆಗಳು ಬರ್ತವೆ. ತುಂಬಾ ಜನ ಏನ್ ಮಾಡ್ತಾರೆ ಅಂತಾರೆ, 100, 200, 300 ಪಾಯಿಂಟ್ ಬ್ಲಡ್ ನಾವು ಕಲೆಕ್ಟ್ ಮಾಡ್ತೀವಿ ಸೈಬರ್ಗಳಲ್ಲಿ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಒಳಗೆ ಸೇವ್ ಮಾಡಕ್ ಅವಕಾಶ ಸಿಕ್ಕಲ್ಲ ಆ ವಿಚಾರದಲ್ಲಿ. ಆಮೇಲೆ ಎಷ್ಟು ದಿವಸ ಇಂದ ಇಟ್ಕೋಬಹುದು, ಕೂಲಿಂಗ್ ಫೆಸಿಲಿಟೀಸ್ ಇದೆಯಾ, ಫ್ರೀಸಿಂಗ್ ಫೆಸಿಲಿಟೀಸ್ ಇದೆಯಾ. ಆಮೇಲೆ ಒಂದ್ ಏನ್ ಮಾಡ್ತಾರೆ ಅಂತಂದ್ರೆ, ಈ ಬ್ಲಡ್ ನ ಸೆಂಟ್ರಿಫ್ಯೂಗಲ್ ಅಲ್ಲಿ ಮಾಡ್ಬಿಟ್ಟು ತೆಗಿತಾರೆ. ಆದ್ರೆ ಪ್ಲೇಟ್ಲೆಟೇ ಬೇರೆ, ವೈಟ್ ಬ್ಲಡ್ ಸೆಲ್ಸ್ ಬೇರೆ, ಆ ತರದ್ ಮಾಡದಂತ ಸಂದರ್ಭದಲ್ಲಿ
ಎಲ್ಲರಿಗೂ ಬೇಕಾದ್ರೆ ಆ ಫೆಸಿಲಿಟೀಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಬಟ್ ರಕ್ತ ಕೊಡೋದೇನು ತಪ್ಪೇನಿಲ್ಲ. ನನ್ನ ಅನ್ಸಿಕೆ ವರ್ಷಕ್ಕೆ ಒಂದ್ಸಲಿ 2 ಸಲ ಕೊಡ್ಬೋದು. ನನ್ಗೆ ಗೊತ್ತಿರಂಗೆ ಇವತ್ತೇ ನೀವು ನೋಡಿದ್ರಿ 42 ಸಲ 30 ಸಲ ಕೊಟ್ಟಿರೋಂಥ ದಾನಿಗಳು ಅವರೇ. 26 ಅಲ್ಲಿ ಕೊಟ್ಟಿದ್ದೀನಿ. ನೀವು ನೋಡಿ 26 ಅಲ್ಲಿ ಇವರು ಕೊಟ್ಟವ್ರೆ. ಆ ವಿಚಾರದಲ್ಲಿ ರಕ್ತದಾನದಲ್ಲಿ ನನ್ಗೆ ಗೊತ್ತಿರಂಗೆ ಏನಿಲ್ಲ. ಇಟ್ ಇಸ್ ಒಂದ್ ರೀತಿಲಿ ಒಳ್ಳೇದೇನೆ ಶರೀರಕ್ಕೂ, ಯಾಕಂದ್ರೆ ಹೊಸ ರಕ್ತಕ್ಕೂ ಅನುಭವ ಆಗಕ್ಕೆ ನಮ್ಮ ಶರೀರಕ್ಕೂ ಅವಕಾಶ. ಎಸ್, ಇದಿಷ್ಟು ಮಾಧ್ಯಮ ಸ್ಪಂದನ ವತಿಯಿಂದ ನಡೆದಂತಹ ರಕ್ತದಾನ ಶಿಬಿರ ಹಾಗೆ ಆರೋಗ್ಯ ತಪಾಸಣಾ ಶಿಬಿರದ ಒಂದು ಹೈಲೈಟ್ಸ್. ಒಟ್ಟು 100ಕ್ಕೂ ಹೆಚ್ಚು ಮಂದಿ ಎಂಟ್ರಿ ಮಾಡ್ಕೊಂಡಿದ್ರು. ಆದರೆ 89 ಮಂದಿ ದೊಡ್ಡ ಸಕ್ಸಸ್ಸನ್ನು ಕಂಡಿದೆ ಈ ಕಾರ್ಯಕ್ರಮ. 89 ಮಂದಿ ರಕ್ತದಾನ ಮಾಡಿದ್ದಾರೆ. ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. ಗೋಣಿಕೊಪ್ಪದಿಂದ ಬಂದಿದ್ದಾರೆ, ವಿರಾಜಪೇಟೆ ಕಡೆಯಿಂದ ಬಂದಿದ್ದಾರೆ, ಸೋಮವಾರಪೇಟೆ, ಕುಶಾಲನಗರ, ಮಡಿಕೇರಿ ಎಲ್ಲ ಭಾಗದಿಂದ ಬಂದು ಒಂದು ಅದ್ಭುತ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲರೂ ಕೂಡ ರಕ್ತದಾನ ಮಾಡಿ, ಮತ್ತೊಮ್ಮೆ ಹೇಳಿದ್ರೆ 26 ಬಾರಿ ಮಾಡಿದೆ, ನನಗೇನು ಸಮಸ್ಯೆ ಆಗಲಿಲ್ಲ. ಹಾಗಾಗಿ ಆರೋಗ್ಯವಂತ ಪ್ರತಿಯೊಬ್ಬರು ಮಾಡ್ಬೋದು. ಅದಕ್ಕೆ ಎಷ್ಟು ತೂಕ ಇರಬೇಕು ಮತ್ತು BP ಶುಗರ್ ಎಲ್ಲ ಇರಬಾರ್ದು. ಎಲ್ಲ ಸಮತೋಲನದಲ್ಲಿದ್ದಾಗ ಎಲ್ಲರೂ ಕೂಡ ಮಾಡುವಂಥ ಅವಕಾಶ ಇದೆ. ನಾನು ಆರಂಭದಲ್ಲಿ ಕಂಟೆಂಟ್ನಲ್ಲಿ ಹೇಳಿದೆ, ನಾವು ಬೇರೆ ಬೇರೆ ವಿಚಾರವನ್ನು ಬೇರೆ ಕಡೆಯಿಂದ ದಾನ ತೆಗೆದುಕೊಳ್ಬೋದು. ಆದರೆ ರಕ್ತದಾನವನ್ನು ಮನುಷ್ಯರೇ ಕೊಡಬೇಕು, ಪ್ರಾಣಿಗಳಿಂದ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಜೊತೆಗೆ ನಾವು ಟೆಕ್ನಾಲಜಿ ಎಷ್ಟೇ ಡೆವಲಪ್ ಆಗಿದ್ರೂ ಕೂಡ AI ಇತ್ಯಾದಿ ChatGPT, ಜೆಮಿನಿ ಯಾವುದನ್ನು ಬಳಸಿ ಕೂಡ ರಕ್ತವನ್ನು ಪಡೆಯೋದಕ್ಕಾಗೋದಿಲ್ಲ. ಮನುಷ್ಯನ ರಕ್ತ ಮಾತ್ರ ಬಳಸ್ಕೊಳ್ಬೇಕಾಗುತ್ತೆ. ಎಲ್ಲರೂ ಆರೋಗ್ಯವಂತರು, ಎಲ್ಲರೂ ಕೂಡ ರಕ್ತದಾನ ಮಾಡಿಕೊಳ್ಳಿ. ರಕ್ತದಾನ ಶ್ರೇಷ್ಠದಾನ, ಮಹಾದಾನ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮ ನೋಡಿದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ.